ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್, ಅದರಲ್ಲೂ ದಾವಣಗೆರೆಯಲ್ಲೇ ಸ್ಪೆಷಲ್ ಅಂತ ಹೇಳ್ಬೋದು, ಬಿಳಿ ಹೋಳಿಗೆ ಅದ್ರ ಜೊತೆ ಎಣ್ಣೆಗಾಯಿ ಪಲ್ಯ ಹಾಗೂ ಮಾವಿನ ಹಣ್ಣಿನ ಶ್ರೀಕರಣೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ದಾವಣಗೆರೆಯಲ್ಲಿ ತುಂಬಾ ವಿಶೇಷವಾಗಿ ಮಾಡ್ತಾರೆ. ಯಾವುದೇ ಹಬ್ಬ ಇರಲಿ, ಫಂಕ್ಷನ್ಸ್ ಇರಲಿ, ಹೋಳಿಗೆ ಮಾಡಿದ್ರೂ ಸಹ ಇದನ್ನು ಮಾಡೇ ಮಾಡ್ತಾರೆ. ಇದು ಹತ್ತಿಯಷ್ಟು ಸಾಫ್ಟಾಗಿರುತ್ತೆ. ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಕೂಡ ಅದೇ ರೀತಿ ಸಾಫ್ಟಾಗಿರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಜೊತೆ ಹಾಗೆ ಕೆಂಪು ಚಟ್ನಿ, ಹಾಗೆ ದಾವಣಗೆರೆಯಲ್ಲಿ ಕ್ಯಾಪ್ಸಿಕಮ್ದು ಸ್ಮಾಲರ್ ವರ್ಷನ್ ಸಿಗುತ್ತೆ, ಮೆಣಸಿನ್ಕಾಯಿ ಅದ್ರದ್ದು ಎಣ್ಣೆಗಾಯಿ ಎಲ್ಲ ತುಂಬ ಸೂಪರಾಗಿರುತ್ತೆ ಇದ್ರ ಜೊತೆ. ಈಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಮಾವಿನ ಹಣ್ಣು ಸೀಕರಣೆ ಜೊತೆ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಹೋಳಿಗೆಗೆ ಕಣಕ ಕಲಸಿಡಬೇಕು. ಸುಮಾರು 1 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಕಪ್ ಆಗುವಷ್ಟು ಚಿರೋಟಿ ರವೆ, 1/4 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು ಅರ್ಧದಿಂದ 3/4 ಲೋಟದಷ್ಟು ನೀರು ಹಿಡಿಯುತ್ತೆ. ಹಾಕಿ ಕಲಸಿಡೋಣ. ತುಂಬ ಗಟ್ಟಿಗೂ ಬೇಡ, ತುಂಬ ಸಾಫ್ಟಾಗೂ ಬೇಡ ಕಲಸೋದು, ಮೀಡಿಯಮ್ ಹದದಲ್ಲಿ ಕಲಿಸ್ಕೊಳ್ಳೋಣ. ಚಿರೋಟಿ ರವೆ ಇರೋದ್ರಿಂದ ಆಮೇಲೆ ಒಂದು ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಸೊ ಮೀಡಿಯಮ್ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗೆ ಇಷ್ಟ ಆದರೆ ಸಾಕಾಗತ್ತೆ. ಈಗ ಇದಕ್ಕೆ ಸ್ವಲ್ಪ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕಿ 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಇದ್ರ ಜೊತೆ ಹೂರಣ ಮಾಡಿಕೊಂಡಾಗ ಇದು ಕಣಕ ಮತ್ತು ಹೂರಣ ಎರಡು ಒಂದೇ ಕನ್ಸಿಸ್ಟೆನ್ಸಿಲಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ಚಿ ನಾವು 1 ಗಂಟೆ ನೆನೆಯೋದಕ್ಕೆ ಇಟ್ಬಿಡೋಣ. ಈಗ ನಾವು ಕಣಕ ಮಾಡ್ಕೊಳ್ಳೋಣ. ಇದು ಸಪ್ಪೆ ಇರುತ್ತೆ. ನಾನು ಇಲ್ಲಿ 2 ಲೋಟ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 ಚಮಚ ಉಪ್ಪನ್ನು ಸೇರಿಸಿದ್ದೀನಿ, ಕಲ್ಲುಪ್ಪನ್ನು. ಈಗ ಕುದೀತಾ ಇರೋ ನೀರಿಗೆ 1 ರಿಂದ 1.5 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೇಕಾದರೆ ನೀವು ಜೀರಿಗೆನ ಸಹ ಹಾಕ್ಕೊಳ್ಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹೂರಣ ತಯಾರಾಗುತ್ತೆ, ಮುದ್ದೆ ಥರ ತಯಾರಾಗುತ್ತೆ. ಇದನ್ನು ಫಿಲ್ಲಿಂಗಿಗೆ ಮಾಡ್ಕೊಳ್ಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗೆ ಅಕ್ಕಿ ಹಿಟ್ಟಿಂದು ಹೂರಣ ರೆಡಿಯಾಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇದು ಸಹ ತಣ್ಣಗಾಗಿಬಿಡಲಿ. ಇದೆಲ್ಲ ತಣ್ಣಗಾಗಿ 1 ಗಂಟೆ ಮೈದಾ ನೆನೆಯೋಷ್ಟರಲ್ಲಿ ನಾವು ಎಣ್ಣೆಗಾಯಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ಹುರ್ಕೊಂಡಿದ್ದೀನಿ. ಸಣ್ಣ ಉರಿನಲ್ಲೇ ಸ್ವಲ್ಪ ಗೋಲ್ಡನ್ ಆಗುವಷ್ಟು ಹುರ್ಕೊಳ್ಳಿ. ಹಾಗೆ ಇಲ್ಲಿ 2 ದೊಡ್ಡ ಚಮಚದಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಸಹ ಬ್ರೌನ್ ಆಗುವಷ್ಟು ಹುರ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ 15 ರಿಂದ 20 ಬೆಳ್ಳುಳ್ಳಿ ಹೆಸಳು, 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ, ಹಾಗೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೋ ಒಂದಿದ್ದರೆ ಅದನ್ನು ಬಳಸ್ಕೋಬೋದು. ನಾನು 2 ಇದೆ, ಹಾಗಾಗಿ 2 ಸೇರಿಸ್ತಾ ಇದ್ದೀನಿ. ಹಾಗೆ ಹುಚ್ಚೆಳ್ಳು, ಶೇಂಗಾ ಮತ್ತು ಎಳ್ಳಿನ ಪುಡಿ. ಇದು ಬರೀ ಹುಚ್ಚೆಳ್ಳು ಪುಡಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಅದಿಲ್ಲ ಅಂತಂದರೆ ಪರವಾಗಿಲ್ಲ, ಶೇಂಗಾ ಮತ್ತು ಎಳ್ಳು ಹಾಕ್ತಾ ಇರೋದ್ರಿಂದ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗೇ ಇರುತ್ತೆ. ಈಗ ಹುರಿದಿಟ್ಕೊಂಡಿರೋ ಅಂಥ ಎಳ್ಳು ಮತ್ತು ಶೇಂಗಾ ಬೀಜ ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳೋಣ ನಾವು ಇದನ್ನು. ಇದರೊಟ್ಟಿಗೆ ಎಲ್ಲ ಮಸಾಲೆನೂ ಸೇರಿಸ್ಬಿಡೋಣ. ನಾನು ಎಣ್ಣೆಗಾಯಿ ಟಿಪಿಕಲ್ ಪ್ರೊಸೀಜರಲ್ಲಿ ತೋರಿಸ್ತಾ ಇಲ್ಲ, ತುಂಬ ಈಸಿಯಾಗಿರೋ ಪ್ರೊಸೀಜರಲ್ಲಿ ತೋರಿಸ್ತಾ ಇದ್ದೀನಿ. 1 ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ, 2-2.5 ಚಮಚದಷ್ಟು ಅಚ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ನಿಮಗೆ ಖಾರ ಯಾವಾಗೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ಕಡೆ ಕುಕ್ಕರ್ಗೆ 6 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಇನ್ನೂ 2 ಚಮಚ ಹಾಕ್ಬೋದು. ನಾನು ಸ್ವಲ್ಪ ಕಡಿಮೆ ಬಳಸಿದ್ದೀನಿ. ಹಾಗೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಸ್ವಲ್ಪ ಹಿಂಗನ್ನು ಸೇರಿಸಿದ್ದೀನಿ. ಈಗ ಕರಿಬೇವಿನ ಸೊಪ್ಪು, ಹಾಗೆ 2 ಮೆಣಸಿನ್ಕಾಯಿನ ನಾನು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. 2 ದೊಡ್ಡ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ.
ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ನಾನು ಬದನೆಕಾಯಿನ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮ್ಮನೆ ತೋರಿಸೋದಕ್ಕೋಸ್ಕರ ಎಣ್ಣೆಗಾಯಿ ಫಾರ್ಮಲ್ ಥರ ಕೂಡ ಎರಡೆರಡು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಫುಲ್ ಹಿಡಿ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದು ಬೇಡ, ಮೀಡಿಯಮ್ ಅದಕ್ಕೆ ಕತ್ತರಿಸ್ಕೊಂಡು ನೀರಲ್ಲೇ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಎಣ್ಣೆಗಾಯಿ ಥರ ಕಟ್ ಮಾಡಿರೋದಕ್ಕೆ ಫಿಲ್ಲಿಂಗ್ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಸೇರಿಸಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಇಟ್ಬಿಡಿ. ನೀವು ಎಲ್ಲದನ್ನು ಇದೇ ರೀತಿ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಎಲ್ಲದನ್ನು ಕಟ್ ಮಾಡಿ ಸಹ ಮಾಡ್ಕೊಳ್ಬೋದು. ಕಟ್ ಮಾಡಿದ್ದು ತಿನ್ನೋದಕ್ಕೆ ಈಸಿಯಾಗಿರುತ್ತೆ. ಹಾಗಾಗಿ ನಾನು ಕಟ್ ಮಾಡಿ ಸಹ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮತ್ತಷ್ಟು ರುಬ್ಬಿರೋ ಮಸಾಲೆ ಅಷ್ಟನ್ನು ಸೇರಿಸ್ಕೊಳ್ಳೋಣ. ಇದು ಎಣ್ಣೆಗಾಯಿ ತುಂಬಾ ಈಸಿಯಾಗಿ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗುತ್ತೆ. ಇದಕ್ಕೆ ಸುಮಾರು 1 ಲೋಟ ಅಷ್ಟು ನೀರನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಸೈಡಲ್ಲಿ ಹಾಕ್ಕೊಂಡು ಲೈಟಾಗಿ ಕೈ ಆಡಿಸಿದ್ರೆ ಸಾಕಾಗತ್ತೆ. ಈಗ ಮತ್ತಷ್ಟು ಒಂದು ಕಾಲರಿಂದ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸೋಣ. ಇದಿಷ್ಟನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಸಿಲ್ ಆಗುವಷ್ಟು ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. 2 ವಿಸಿಲ್ ಮಾಡಬೇಡಿ, ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಡುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದೇ ಒಂದು ವಿಸಿಲ್ ನಾವು ಕುಕ್ಕರ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ವಿಸಿಲ್ ಬಂದಿದೆ. ಆರಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಹದವಾಗಿ ಬಂದಿದೆ. ಎಣ್ಣೆಗಾಯಿ ಥರ ರೆಡಿ ಇಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಇಡಿಯಾಗೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಪೀಸಸ್ ಆಗು ಮಾಡ್ಕೊಳ್ಬೋದು. ಸುಮ್ಮನೆ ಲೈಟ್ ಹ್ಯಾಂಡೆಡ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು, ಹಾಗೆ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಲೈಟ್ ಹ್ಯಾಂಡೆಡಾಗಿ ಮಿಕ್ಸ್ ಮಾಡಿ ನಾನು ಟೇಸ್ಟ್ ನೋಡಿ ಒಂದು ಚಮಚ ಆಗುವಷ್ಟು ಬೆಲ್ಲನ ಸಹ ಸೇರಿಸ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ನೀವು ರುಚಿ ನೋಡಿಕೊಂಡು ಏನೋ ಮಿಸ್ಸಿಂಗ್ ಅಂತ ಅನಿಸಿದ್ರೆ ಬೆಲ್ಲ ಹಾಕ್ಕೊಳ್ಬೋದು. ಈಗ ನೋಡಿ ಎಣ್ಣೆಗಾಯಿ ಪಲ್ಯ ತಿನ್ನೋದಕ್ಕೆ ರೆಡಿ ಆಯಿತು. ಈಗ ನಾವು ಮಾವಿನ ಹಣ್ಣು ಸೀಕರಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ರಸಪುರಿ ಮಾವಿನ ಹಣ್ಣು ಚೆನ್ನಾಗಿ ತೊಳೆದು ತೊಟ್ಟನ್ನು ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಳೋಣ. ಇಲ್ಲ ಹಾಗೇನೂ ಸಹ ಪಾತ್ರೆನಲ್ಲಿ ಹಾಕಿ ಕಿವುಚ್ಕೊಳ್ಬೋದು. ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಓಟೆ ಮತ್ತು ಸಿಪ್ಪೆ ಎಲ್ಲದಕ್ಕೂ ಸ್ವಲ್ಪ ನೀರನ್ನು ಹಾಕಿ ಕಿವುಚ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ಎಲ್ಲನೂ ಕಿವುಚಿ ಒಂದು 4 ಮಾವಿನ ಹಣ್ಣಷ್ಟು ಹಾಕಿದ್ದೀನಿ. ಇದನ್ನು ಒಂದು ಚೆನ್ನಾಗಿ ಬೀಟರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಮಿಕ್ಸಿ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಇದಕ್ಕೆ ಒಂದೇ ಒಂದು 1/4 ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ನೀವು ನೋಡಿಕೊಂಡು ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು 4 ಚಮಚದಷ್ಟು ಬೆಲ್ಲ ಸಾಕಾಗುತ್ತೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಮಾವಿನ ಹಣ್ಣು ಸೀಕರಣೆ ರೆಡಿ ಆಯಿತು. ಇದು ಕೂಡ ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಈಗ ಇಲ್ಲಿ ನಾನು ಹೂರಣ ಮಾಡ್ಕೊಂಡಿದ್ದನ್ನು ಒಂದು ಬಾಣಲಿಗೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನೀವು ನಾದ್ಕೊಂಡಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ, ಎಲ್ಲೂ ಗಂಟು ಇಲ್ದಿರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಿಮ್ಮದು ಪಾಮ್ ಸಹಾಯದಿಂದ ಚೆನ್ನಾಗೆ ನಾದ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾತ್ರ ತೊಗೊಂಡು ನಾದ್ಕೋತಾ ಇದ್ದೀನಿ. ಈ ಹೋಳಿಗೆ ಹಬ್ಬಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾವುದೋ ಫಂಕ್ಷನಲ್ಲೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋಕ್ಕೆ. ನೋಡಿ ಈ ರೀತಿ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈಗ ಮೈದಾ ಹಿಟ್ಟು ನೆಂದು ರೆಡಿಯಾಗಿದೆ. ಇದನ್ನು ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಗಾತ್ರದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ತೆಕ್ಕೊಳ್ಳೋಣ. ಈಗ ಇದಕ್ಕೆ ನಾವು
ಅಕ್ಕಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಫಿಲ್ ಮಾಡ್ಕೊಳ್ಳೋಣ. ಒಂದು ಹೋಳಿಗೆ ಪೇಪರ್ಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟನ್ನು ದೊಡ್ಡದು ಮಾಡಿ ಮಧ್ಯದಲ್ಲಿ ನಾವು ಅಕ್ಕಿ ಹಿಟ್ಟಿನ ಹೂರಣನ ಫಿಲ್ ಮಾಡಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಮೈದಾ ಹಿಟ್ಟು ಮಿಕ್ಕಿದ್ರೆ ತೆಗೆದುಬಿಡೋಣ. ಇದು ತುಂಬಾ ಟೇಸ್ಟಿಯಾಗತ್ತೆ. ನೀವು ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಈಗ ತಿರುಗಿಸ್ತಾ ಲಟ್ಟಿಸ್ಕೊಂಡ್ರೆ ನೀವು ಎಷ್ಟು ತೆಳ್ಳಗೆ ಲಟ್ಟಿಸಿದ್ರೂ ಅಷ್ಟು ತೆಳ್ಳಗೆ ಕೂಡ ಬರುತ್ತೆ. ಸಾಫ್ಟ್ ಹ್ಯಾಂಡೆಡ್ ಆಗೇ ಲಟ್ಟಿಸ್ಕೊಳ್ಳಿ. ಈ ಹೋಳಿಗೆ ಪೇಪರ್ ಅಡಿನಲ್ಲಿ ನಾನು ಮಣೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅದರಿಂದ ಪೇಪರ್ನ ಸರಿಸೋದು ತುಂಬ ಈಸಿ ಆಗುತ್ತೆ. ನೋಡಿ ಎಷ್ಟು ಅಗ್ಲಗಾಯಿತು, ಹೋಳಿಗೆ ತೆಳ್ಳಗೆ ಬಂದಿದೆ. ಈ ಕಡೆ ಒಂದು ಹಂಚನ್ನ ಬಿಸಿಯಾಗಿ ಕಾಯೋದಕ್ಕೆ ಇಟ್ಬಿಡಿ. ಹೋಳಿಗೆ ಲಟ್ಟಿಸೋ ಅಷ್ಟರಲ್ಲಿ ನೋಡಿ ಹಂಚು ಕಾದು ರೆಡಿಯಾಗಿದೆ. ದಪ್ಪ ಹಂಚಿದ್ರೆ ಚೆನ್ನಾಗಿ ಬರುತ್ತೆ. ಕಬ್ಬಿಣದ ಹಂಚು ಯಾವುದಾದ್ರೂ ಇಟ್ಕೋಬೋದು ನೀವು. ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ಈಗ ಹೋಳಿಗೆ ಪೇಪರ್ನ ಡೈರೆಕ್ಟಾಗಿ ಹಾಕಿ ನಿಧಾನಕ್ಕೆ ಎಡ್ಜಸ್ನ ಮಾತ್ರ ರಿಲೀಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ತೆಕ್ಕೊಳಕ್ಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗೆ ಹೋಳಿಗೆ ಹಂಚು ಫುಲ್ಲು ಸಹ ಹರಡ್ಕೊಂಡಿದೆ. ಸ್ವಲ್ಪ ಒಂದು ಸೈಡ್ ಬಬಲ್ಸ್ ಬಂದಾದಮೇಲೆ ತಿರುಗಿಸಿ ಹಾಕ್ಕೊಂಡ್ರೆ ನಿಮಗೆ ಬಿಳಿ ಹೋಳಿಗೆ ಗೋಲ್ಡನ್ ಬ್ರೌನ್ ಆಗೋಷ್ಟು ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹೋಳಿಗೆ. ಇದು ಹತ್ತಿಯಷ್ಟು ಸಾಫ್ಟಾಗಿರುತ್ತೆ. ಡಬ್ಬಿ ಲಂಚ್ ಬಾಕ್ಸಲ್ಲಿ ಕೂಡ ತೊಗೊಂಡು ಹೋಗ್ಬೋದು. ಹಾಗೆ ನೀವು ಸಂಡೇ ರಜಾ ಇರೋವಾಗ ಮನೆಯಲ್ಲೂ ಸಹ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗೆ ಉಬ್ಬಿ ಬರ್ತಾಯಿದೆ. ಸೊ ಬಿಳಿ ಹೋಳಿಗೆ ರೆಡಿ ಆಯಿತು. ಹೀಗೆ ಮತ್ತಷ್ಟು ವಿಡಿಯೋವನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಬಿಳಿ ಹೋಳಿಗೆ ಜೊತೆ ಶೀಕರಣೆ ಮತ್ತು ಎಣ್ಣೆಗಾಯಿ ಪಲ್ಯ ತಿನ್ನೋದಕ್ಕೆ ರೆಡಿ ಆಯಿತು. ನೋಡಿ ಎಷ್ಟು ಹತ್ತಿಯಷ್ಟು ಸಾಫ್ಟಾಗಿದೆ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.